ನಮಸ್ಕಾರ ಸ್ನೇಹಿತರೆ. ಈ ಅಮೆರಿಕ ಇರಾನ್ ಯುದ್ಧ ಶುರುವಾದಾಗ ಇರಾನ್ ಒಂದು ಮಸ್ತ್ ಪ್ಲಾನ್ ಹಾಕಿತ್ತು. ಅದಕ್ಕೆ ಗೆಲುವಿನ ನಿರಾಕರಣೆ ಅಂದ್ರೆ ಡೆನಿಲಾ ವಿಕ್ಟೋರಿಯಾ ತಂತ್ರ ಅಂತಾರ. ಅಂದ್ರ ನೋಡ್ಲಿಯಪ್ಪ, ನಿನ್ ಮುಂದೆ ಗೆಲ್ಲಕ್ ಆಗದಿದ್ರು ಪರವಾಗಿಲ್ಲ, ಆದ್ರ ಸೋಲಂತೂ ಒಪ್ಕೊಳ್ಳೋದಿಲ್ಲ ಅನ್ನೋ ಹಠ. 2 ವಾರ ಆತು, ಇರಾನ್ ಏನೂ ಜಗ್ಲಿಲ್ಲ. ಉಲ್ಟಾ ಅಮೆರಿಕಾನ ಕಕ್ಕಾಬೇಕಿ ಮಾಡಿ ಪಲ್ಟಿ ಹೊಡಿಸಿದ್ರು. ಆದ್ರ ಲಾಸ್ಟ್ 24ರಿಂದ 48 ತಾಸನಾಗ ಇರಾನ್ ವಾರ್ ಹಿಸ್ಟ್ರಿಯಲ್ಲಿ ಹೊಸ ಅಧ್ಯಾಯ ಬರೆದ್ಬಿಟ್ಟೈತಿ. ಇವತ್ತು ಇರಾನ್ ಕೈ ಮೇಲಾಗೈತಿ, ಅಮೆರಿಕ ಫುಲ್ ಕಂಗಾಲಾಗೈತಿ. ಈಗ ಅಮೆರಿಕದವರು ಪ್ಲೀಸ್ ವಾರ್ ನಿಲ್ಸೋಣ ಅಂತ ಕಾಲ್ ಹಿಡಿಯಾಕತ್ತಾರ. ಅದಕ್ಕೆ ಇರಾನ್ ಹೇಳಕತ್ತೈತಿ, ಏನ್ ಲೇ ಮಗನ, ಇಷ್ಟು ದಿನ ಎಲ್ಲಿ ಹೋಗಿದ್ದಿ, ಈಗ ಬಂದ್ಯಾ ಮಗನ ಅಂತ ಕೇಳಕತ್ತೈತಿ. ಇವತ್ತು ವಾರ್ ಕಂಡೀಷನ್ಸ್ ಡಿಸೈಡ್ ಮಾಡ್ತಿರೋದು ಇರಾನ್, ಅಮೆರಿಕ ಅಲ್ಲ. ಇದು ಹೆಂಗ್ ಸಾಧ್ಯ ಆಯ್ತು ಅನ್ಕೊಂತ ಜಸ್ಟ್ ಕಳೆದ 24 ತಾಸಿನಿಂದ ಬರೋದ ನ್ಯೂಸ್ ಲಿಂತ ನಾನು ಹೇಳಕೊಂತೀನಿ ಇದನ್ನ. ಇರಾನ್ ಕಡೆ ರಾಕೆಟ್ಸ್ ಖಾಲಿ ಆಗಿಲ್ಲ ಬಾಸ್, ಅವು ಇನ್ನೂ ಡೇಂಜರ್ಸ್ ಆಗಿ ಇಸ್ರೇಲ್ ಮತ್ತು ದುಬೈ ಮೇಲೆ ಅಟ್ಯಾಕ್ ಮಾಡಕ್ ಶುರು ಮಾಡ್ಯಾವು. ಅಷ್ಟೇ ಅಲ್ಲ, ಅದೇ ಟೈಮಿಗೆ ಈ ಹಾರ್ಮುಜ್ ಜಲಸಂಧಿ ಐತಲ್ಲ, 3 ದೊಡ್ಡ ಶಿಪ್ಗಳಿಗೆ ಬೆಂಕಿ ಹಚ್ಬಿಟ್ರ. ಇಡೀ ಜಗತ್ತಿಗೆ ಎಣ್ಣೆ ಹೋಗೋ ದಾರಿನ ಬಂದ್ ಮಾಡ್ಯಾರ. ರಿಸಲ್ಟ್ ಏನಪ್ಪಾ ಅಂದ್ರೆ ಪೆಟ್ರೋಲ್ ಬೆಲೆ ಬ್ಯಾರಲ್ $100 ದಾಟಿ ಹೋಗೈತಿ. ಈತ ಟ್ರಂಪ್ ಬರೀ ಬಾಯಿ ಬರ್ಕೊಳಕತ್ತಾನ, ಆದ್ರೆ ಇರಾನ್ ಮಾತ್ರ ಮಂಡಿ ಊರಂಗಿಲ್ಲ ಆಗ್ತೈತಿ. ಅಮೆರಿಕದ ಪೆಟ್ರೋಲ್ ಜೆಟ್ಗಳು ಒಂದೊಂದಾಗಿ ನೆಲಕ್ಕೆ ಬರಾಕತ್ತಾವ. ಮೊದಲು F-15 ಹೋದವು, ಆಮೇಲೆ ಟಾರ್ ರಾಡರ್ ಹೋದವು. ಈಗಂತೂ ಆ ದೊಡ್ಡ KC-135 ಟ್ಯಾಂಕರ್ ವಿಮಾನನ ಹೊಡೆದು ಉಳಿಸ್ಯಾರ. 4 ಮಂದಿ ಅಮೆರಿಕನ್ ಸೈನಿಕರು ಅಲ್ಲೇ ಸತ್ತಾರ. ಅಮೆರಿಕ ಇದನ್ನ ಆಕ್ಸಿಡೆಂಟ್ ಅಂತ ಹೇಳಿ ಸಬೂಬು ಹೊಕ್ಕೊಳಕತ್ತೈತಿ. ಆದ್ರ ಇರಾನ್ ಬೆಂಬಲ ಇರೋ ಗುಂಪುಗಳು ಮಾತ್ರ ನಾವೇ ಹೊಡೆದು ಹಾಕಿದ್ದು ಅಂತ ಎದೆ ಎಬ್ಬಿಸಿ ಹೇಳಕತ್ತಾವ. ಒಂದ್ ಕಡೆ ಟ್ರಂಪ್ ನಾವೇ ಗೆದ್ದೀವಿ ಅಂತ ಕಿರ್ಚಾಡಕತ್ತಾನ, ಆದ್ರ ಒಳಗೊಳಗ ಇರಾನ್ ಜೊತೆ ಸೆಟಲ್ಮೆಂಟ್ ಮಾಡ್ಕೊಳಕ ಹರಸಾಹಸ ಪಡಾಕಂತಾನ. ಆದ್ರ ಇರಾನ್ ಹೊಸ ಸುಪ್ರೀಂ ಲೀಡರ್ ಅದನ್ನಲ್ಲ, ಮೊಯ್ತಜಾ ಖಮೇನಿ, ಆತ ಬಹಳ ಗಟ್ಟಿ ಮನುಷ್ಯ. ನನ್ನ ಜೊತೆ ಮಾತಾಡಕ್ ಬರೋಕ್ಕಿಂತ ಮೊದಲು ನಾನು ಹೇಳಿದ್ದನ್ನು ಮಾಡು ಅಂತ ಖಡಕ್ ಕಂಡೀಷನ್ ಹಾಕ್ಯಾನ. ಅಮೆರಿಕ ಮೀಡಿಯಾಗಳಂತೂ ಟ್ರಂಪ್ ಮರ್ಯಾದೆ ಹರಾಜ್ ಮಾಡಾಕತ್ತಾವು. ಕನಿಷ್ಠ 170 ಅಮೆರಿಕನ್ ಸೈನಿಕರಿಗೆ ಗಾಯಗಳಾಗ್ಯಾವ. ಅವರನ್ನ ಸದ್ಯದಲ್ಲಿ ಜರ್ಮನಿ ಟ್ರೀಟ್ಮೆಂಟ್ಗೆ ಕಳಿಸಿದ್ದಾರೆ. ಒಂದ್ 4 ವರ್ಷದ ಹಿಂದೆ ಪುಟಿನ್ ಉಕ್ರೇನ್ ಮೇಲೆ ಅಟ್ಯಾಕ್ ಮಾಡಿದಾಗ ಇದೇ ತರ ಮಾಡಿದ್ದ. ಉಕ್ರೇನ್ ಜಲ್ದಿ ಶರಣಾಗ್ತೈತಿ, ಈಜಿಯಾಗಿ ಗೆಲ್ಬಹುದು ಅಂತ ಪುಟಿನ್ ಅನ್ಕೊಂಡಿದ್ದ. ಅದಕ್ಕೆ ಅದನ್ನ ವಾರ್ ಅನ್ನೋದೇ ಸ್ಪೆಷಲ್ ಮಿಲಿಟರಿ ಆಪರೇಷನ್ ಅಂದಿದ್ದ. ಆದ್ರ 4 ವರ್ಷ ಆದ್ರೂ ಜೆಲೆನ್ಸ್ಕಿ ತೆರೆ ಬಗ್ಗಿಸ್ಲಿಲ್ಲ. ಅಮೆರಿಕ ಇದರಿಂದ ಪಾಠ ಕಲಿಬೇಕಾಗಿತ್ತು, ಆದ್ರೆ ಕಲಿಯಲಿಲ್ಲ. ಫೆಬ್ರವರಿ 28ಕ್ಕೆ ಇಸ್ರೇಲ್ ಜೊತೆ ಸೇರಿ ಇರಾನ್ ಮೇಲೆ ಅಟ್ಯಾಕ್ ಮಾಡಿದ್ರು. ಇರಾನ್ ಲೀಡರ್ಸ್ ಮುಗಿಸಿದ್ರ ಅಲ್ಲಿ ಕ್ರಾಂತಿ ಆಗ್ತೈತಿ, ಎಣ್ಣೆ ಬಾವಿಗಳೆಲ್ಲ ನಮ್ ಕೈಗೆ ಬರ್ತಾವ ಅಂತ ಲೆಕ್ಕ ಹಾಕಿದ್ರು. ಆಗ 14 ದಿನ ಕಳೀತು. ಈಗ ಅಮೆರಿಕನ್ ಎಕ್ಸ್ಪರ್ಟ್ಸ್ ಏನದಾರಲ್ಲ, ತಲೆ ಚಚ್ಕೊಂಡ ಅಂತಾರ, ಇರಾನ್ ಗೌರ್ಮೆಂಟ್ ಉಳಿಸೋದು ಅಷ್ಟು ಈಜಿ ಅಲ್ಲಪ್ಪ ಅಂತ ಒಪ್ಕೊಳಕತ್ತಾರ. ಅಷ್ಟ ಅಲ್ಲ, ಅಮೆರಿಕದ ಈ ಆಪರೇಷನ್ ಎಪಿಕ್ ಪೂರಿ ಐತಲ್ಲ, ಅದು ಇವತ್ತು ಆಪರೇಷನ್ ಎಪಿಕ್ ಬ್ಲಂಡರ್ ಆಗಿಬಿಟ್ಟೈತಿ. ಅಂದ್ರೆ ದೊಡ್ಡ ಫಜಿತಿ ಆಗೈತಿ. ಅಮೆರಿಕನ್ ನೇವಿಗೆ ಈ ಹಾರ್ಮುಜ್ ದಾರಿಯಾಗ ಶಿಪ್ ತಗೊಂಬರಾಕ ಉಚ್ಚಿ ಹೋಗ್ಕೊಳಂಗಾಗೈತಿ. ಈಗ ಇರಾನ್ ಒಂದು ಖತರ್ನಾಕ್ ವಾರ್ನಿಂಗ್ ಕೊಟ್ಟೈತಿ. ನಮ್ಮ ಆಯಿಲ್ ಪ್ಲಾಂಟ್ಸ್ ಮೇಲೆ ಏನಾದ್ರು ಅಟ್ಯಾಕ್ ಆದ್ರ ಇಡೀ ಮಿಡಲ್ ಈಸ್ಟ್ ಯಾವ ಎಣ್ಣೆ ಬಾವಿನೂ ಬಿಡಲ್ಲ, ಎಲ್ಲದಕ್ಕೆ ಬೆಂಕಿ ಹಾಕ್ತಿವಿ ಅಂತ. ಈಗ ಅರಬ್ ರಾಷ್ಟ್ರಗಳಿಗೂ ಕೋಪ ಬರಾಕತ್ತೈತಿ. ನಮ್ಮನ್ನ ಯಾಕೆ ವಾರ್ ಮಧ್ಯೆ ಹೇಳ್ತಾರ ಹಾಕೊಂತೀರಿ ಅಂತ ಅಮೆರಿಕ ಮೇಲೆ ಕಿಡಿಕಾರಾಕತ್ತಾರ. ಸ್ನೇಹಿತರೆ, ಅಮೆರಿಕದ ಅತಿಯಾದ ಅಹಂಕಾರ ಮತ್ತು ಓವರ್ ಕಾನ್ಫಿಡೆನ್ಸ್ ಅವ್ರನ್ನ ಹೆಂಗ ಮಕ್ಕಾಡಿ ಮಲಗಿಸಿತ್ತು ಅನ್ನೋದು ಇವತ್ತಿನ ಕತೆ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ಇಂಥ ವಿಡಿಯೋ ಜೊತೆ. ನಮಸ್ಕಾರ.